ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಈಗ ಈವ್ನಿಂಗ್ ಆಗಿದೆ. ಮನೇಲೆಲ್ಲ ಪೂಜೆ ಮತ್ತೆ ಇನ್ನೊಂದ್ಸಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಈಗ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದರಲ್ಲೂ ನಮ್ಮೂರಿನ ತಿಪ್ಟೂರು ಗಣಪತಿ ಅಂದರೆ ವರ್ಲ್ಡ್ ಫೇಮಸ್ಸು. ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ ನೋಡಿ, ಬರುತ್ತೆ. ನಾನು ಜಾತ್ರೆದು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರು. ಈ ಗಣಪತಿನ 3 ತಿಂಗಳು ಇಟ್ಟಿರ್ತಾರೆ. ಡಿಸೆಂಬರಲ್ಲಿ ಜಾತ್ರೆ ಆಗುತ್ತೆ. ನಾವು ಈಗ ಆ ಗಣಪತಿನ ಕೂರಿಸಿದ್ದಾರೆ, ನೋಡ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ. ಈಗ ಟೈಮು 6:30 7 ಗಂಟೆ ಆಯಿತು. ಹೊರಟಿದ್ದೀವಿ. ಮಳೆ ಏನು ಬರ್ತಾಯಿಲ್ಲ, ಮಳೆ ನಿಂತಿದೆ. ನಾನು ಅದೇ ಮಧ್ಯಾಹ್ನ ಹಾಕ್ಕೊಂಡಿದ್ದ ಡ್ರೆಸ್ಸಲ್ಲೇ ಹೊರಟಿದ್ದೀವಿ. ವಸಿಷ್ಠ ಅವರಪ್ಪ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಈಗ ನಾವು ಹೊರಡ್ತೀವಿ. ಹೊರಟಿಂದ ಅಲ್ಲಿ ನಮ್ಮೂರು ಗಣಪತಿ ದರ್ಶನ ನಿಮಗೂ ಮಾಡಿಸ್ತೀವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ವಸಿಷ್ಠಂಗೆ ರೆಡಿ ಮಾಡಿತ್ತಲ್ಲ, ಹಾಗೆ ಫೋಟೋಸ್ ತೆಗಿಯೋಣ ಅಂಥೇಳಿ ಅವನಿಗೆ ಹೇಳಿದ್ವಿ. ಅವನಿಗೆ ಫೋಟೋ ಪೋಸ್ ಕೊಡೋದಕ್ಕೆ ಗಾನು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ಹಂಗೆ ನಿಂತ್ಕೊ, ಹಿಂಗೆ ನಿಂತ್ಕೊ ಅಂಥೇಳಿ. ಅವನಂತೂ ಮೊದಲೇ ಫೋಟೋಗೂ ನಿಂದ್ರಲ್ಲ, ವೀಡಿಯೋಗೂ ನಿಂದ್ರಲ್ಲ. ಅವನ ಲೋಕದಲ್ಲಿ ಅವ್ನು ಇರ್ತಾನೆ. ಹಾಗಾಗಿ ಫೋಟೋ ತೆಗಿತೀನಿ ನಿಂತ್ಕೊ ಅಂಥೇಳಿ ನಿಲ್ಲಿಸಿ ಫೋಟೋನ ತೆಗಿತಾ ಇದ್ದೆ ನಾನಿವಾಗ. ಜೇವಲ್ ಕೈಕೋ, ಕಾಲಿಂಗ್ ಮಾಡು, ಕಾಲಿಂಗ್ ಮಾಡು, ಕಾಲು ಹಾಗೆ ಹಾಗೆ ಮಾಡಬೇಕು. ಹಿಂದಿಡು ಕಾಲು ಗೋಡೆಗೆ. ಆ ಥರ. ಆ ಕಡೆ ನೋಡು, ಟೇಬಲ್ ಕಡೆ ನೋಡು, ಸ್ಟ್ರೈಟಾಗಿ ನಿಂತ್ಕೊ. ಕಾಲಿಂಗ್ ಇಡು ಈ ಥರ. ಹಾಗೆ ಸ್ಮೈಲ್ ಮಾಡು. ಕ್ಯಾಮ್ರಾ ನೋಡು, ಸ್ಮೈಲ್ ಮಾಡು. ಗಾನು ರಾಖಿ ಹಬ್ಬಕ್ಕೆ ಹಾಕ್ಕೊಂಡಿದ್ದ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದಾಳೆ. ವಸಿಷ್ಠನ ರಾಖಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು ಮೊನ್ನೆ ಅದೇ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದಾರೆ. ತಿರ್ಕೊ. ಈ 3 ಜನ ಮ್ಯಾಚಿಂಗ್ ಆಗ್ಯಾರ ನೋಡಿ. ಹೌದಾ? ನೀನು ಕೈ ಕೊಡು.
ಫ್ರೆಂಡ್ಸ್, ನಾವು ಗಣಪತಿ ನೋಡಿಕೊಂಡು ಗಣಪತಿ ದೇವಸ್ಥಾನದ ಮುಂದ್ಗಡೆನೇ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ತಿಪ್ಪರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಗಣಪತಿನ ಕೂರಿಸಿರ್ತಾರೆ, ನೋಡ್ತಿರ್ಬೋದು. ನಾವು ಏನೇ ಇಲ್ಲ ಅಂದರೂ ಆವತ್ತಿನ ದಿನ ಒಂದು 5 ಗಣಪತಿ ನೋಡಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂಥೇಳಿ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ. ಇದು ಕೆಂಪಮ್ಮ ದೇವಿ ದೇವಸ್ಥಾನ, ತಿಪ್ಪರಮ್ಮ ದೇವಿ ದೇವಸ್ಥಾನ ಅಂತಲೂ ಕರೀತಾರೆ. ಇಲ್ಲೂ ಕೂಡ ಅವತ್ತು ಹಬ್ಬ ಅಂಥೇಳಿ ವಿಶೇಷ ಅಲಂಕಾರ ಕೂಡ ಮಾಡಿದ್ರು. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಮತ್ತು ನಾವು ಇವಾಗ ದೇವರ ದರ್ಶನ ಆದಮೇಲೆ ದೇವಸ್ಥಾನದ ಆಪೋಸಿಟ್ಟು ಕೆರೆ ಇದೆ. ಕೆರೆಯಲ್ಲಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ. ತಿಪ್ಪರನ್ನ ಎಲ್ಲ ಗಣಪತಿನೂ ಆ ಕಲ್ಯಾಣಿಲೇ ವಿಸರ್ಜನೆ ಮಾಡ್ತಾರೆ. ಒಂದು ದಿನ ಗಣಪತಿ ವಿಸರ್ಜನೆ ಮಾಡೋರಿದ್ದಲ್ಲ, ಅದು ಅವತ್ತು ವಿಸರ್ಜನೆಗೆ ಅಂತ ಬಂದಿದ್ದರು. ಇಲ್ಲಿ ನೋಡ್ತಿರ್ಬೋದು, ಈ ಚಿಕ್ಕ ಮಕ್ಕಳು ಆಟ ಆಡೋ ಟ್ರ್ಯಾಕ್ಟರ್ ಬರುತ್ತಲ್ಲ, ಅದರಲ್ಲಿ ಸ್ಕೂಲ್ ಮಕ್ಕಳು ಮಾಡಿರೋಂಥ ಗಣಪತಿ ಇದು ಕೂಡ ಅಲ್ಲಿ ಎಲ್ಲರೂ ನೋಡ್ತಾ ಇದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮಕ್ಕಳು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ದಿನ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಅಂತ ಬಂದಿರೋ ಜನ. ಇದು ಕಲ್ಯಾಣಿ. ಅಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ ಸೇಫ್ಟಿಗಾಗಿ. ತುಂಬ ಜನ ಒಂದು ದಿನ ವಿಸರ್ಜನೆ ಮಾಡೋರು ಬಂದಿದ್ರು. ನಾವು ನೋಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಇಲ್ಲಿ ಬಂದು ಇವಾಗ ಕಲ್ಯಾಣಿ ಹತ್ರ ಕೂತ್ಕೊಂಡಿದ್ದೀವಿ. ಫೈನಲಿ ನಾವು ಹೊರಟಿರೋದು ನಮ್ಮ ಏರಿಯಾದಲ್ಲಿ ಇಟ್ಟಿರೋಂಥ ಗಣಪತಿ. ನಮ್ಮ ಏರಿಯಾದಿಂದ ಪಕ್ಕದ ಏರಿಯಾದಲ್ಲಿ ಇಟ್ಟಿರೋಂಥ ಗಣಪತಿ ಶಾರದಾದೇವಿ ಟೆಂಪಲಲ್ಲಿ ಇಟ್ಟಿದ್ರು ಗಣಪತಿನ. ಅಲ್ಲಿ ಹೋಗೋಣ ಅಂತ ಹೇಳಿ ಇವಾಗ ಅಲ್ಲಿಗೆ ಬಂದಿದ್ದೀವಿ. सरस्वती नमस्तुभ्यं वरदे काम द्वादशेतानि नामानि यम्पते पुण्यार्थे विद्यार्मेवाहे चतुर्वेश निकवे तथा संग्रामे सर्वकार्येषु विघ्नस्तस्यायते उत्तमरतनं विष्णुं शशिवरं प्रसन्नवदनं ध्याये सर्वविघ्नोपशान्ते श्री लक्ष्मीनारायणाभ्यां नमः, श्री उमामहेश्वराभ्यां नमः, श्री वाहेरनगरकाभ्यां नमः, सीतारामाभ्यां नमः, चतुपुरन्द्राभ्यां मातृभ्यो नमः, पितृभ्यो दक्षिणे पार्श्वे श्रीमद् गोदावरी दक्षिणे तीरे गोराक्षदेशे भास्कर क्षेत्र से प्रवते शालिवाहन शिखाब्देस्मिन् वर्तमान काल आस्ते दिव्यन्नामाशा आस्ते विश्वं प्रियमाशा आस्ते यदनेन हविषाशा आस्ते तदस्यात् तद्रध्यात् तदस्मै देवारासन्तां तदग्निर्देवो देवेभ्यो वनते वयमग्नेर्मानुषाः इष्टञ्च वीतञ्च उभयजनोऽद्यैव पृथिवी अगुहसत्पादां इह गतिर्वामस्येदञ्च नमो देवेभ्यः। मङ्गलनीराजनं दर्शयामि, पुनराग्नीयं कल्पयामि, परिमल भद्रपुष्पाणि समर्पयामि, वक्षान् धारयामि। ಫ್ರೆಂಡ್ಸ್, ಇದು ಕೊನೆಯದಾಗಿ ಮಹಾಮಂಗಳಾರತಿ ಕೂಡ ಮುಗೀತು. ಮಂಗಳಾರತಿ ಮುಗಿದ ಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡು ನಾವು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಇದಿಷ್ಟು ನಮ್ಮ ಊರಿನ ಗಣಪತಿ ಬ್ಲಾಗ್ ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ.